ಕಾರ್ಮಿಕರಲ್ವಾ? ಕೆಲವರಿಗೆ ತುಂಬಾ ಕಮಿಟ್ಮೆಂಟ್ಗಳಿದೆ ಸರ್. ಈಗ ನಾವು ನಮ್ಮ ಅವರೇ ಈಗ ಸ್ವಿಗ್ಗಿ ಬೇರೆ ಲಂಚ ಕೊಡ್ತಿಲ್ಲ, ನಮ್ಮ ಹುಡುಗರಿಗೆ ಲಂಚ ಕೊಡ್ತಿದ್ದಾರೆ. ಯಾರು ನಮ್ಮ ರೈಡರ್ಸ್ ಇದ್ದಾರೆ ಅವ್ರಿಗೆ ಲಂಚ ಕೊಡೋದು. ಎಲ್ಲರೂ ಸಾಲ ಮಾಡ್ಕೊಂಡೆ ಅವರು ಸ್ವಿಗ್ಗಿ ಬಂದಿರೋ ಸರ್. ಸಾಲ ಮಾಡ್ಕೊಂಡು ತೀರ್ಸಕ್ಕಾಗ್ತದೆ ಸ್ವಿಗ್ಗಿ ಬಂದಿದ್ದಾರೆ. ನಾವು ಸ್ವಿಗ್ಗಿ ಹುಡುಗರು ಎಲ್ಲಿ ಹೋಗ್ಬೇಕು ಸರ್? ಸ್ವಿಗ್ಗಿ ರೈಡರ್ಸ್ ಕಡೆಯಿಂದ ಹೋದ ಸೋಮವಾರದಿಂದನೂ ಸ್ಟ್ರೈಕ್ ಮಾಡ್ತಾ ಬರ್ತಾ ಇದೀವಿ. 35 ಬೇಡಿಕೆಗಳಿಟ್ಟು 35 ಬೇಡಿಕೆಗಳೆಲ್ಲ ತೊಗೊಂಡು ಹುಡುಗರೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅವ್ರ ಜೊತೆ ಎತ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದು ಸೋಮವಾರ ನಾವು 35 ಏನಿದೆ ನಮ್ಮ ಬೇಡಿಕೆ ಅದು ತೊಗೊಂಡೋಗಿ ಇಟ್ಟದಕ್ಕೆ ಅವರು ಮಾಡ್ಕೊಡಲ್ಲ ಅಂತಂದರು. ಯಾರು ಅಂದರೆ ಸ್ವಿಗ್ಗಿ ಮ್ಯಾನೇಜ್ಮೆಂಟು. ಇಲ್ಲೊಂದು ಸ್ವಿಗ್ಗಿ ಆಫೀಸ್ ಇದೆ. ಎಲ್ಲಿ ಅಂತಂದರೆ ಮೈಸೂರು ಮಿರ್ಚಿ ಹೋಟೆಲ್ ಪಕ್ಕ ಇದೆ. ಅಲ್ಲಿ ಹೋಗಿ ನಾವು ಖುದ್ದಾಗಿ ಸ್ಟ್ರೈಕ್ ಮಾಡ್ದೋ, ಇನ್ಸ್ಟಾ ಮಾಡಿದ್ರೆ ಸ್ಟ್ರೈಕ್ ಮಾಡ್ದೋ. ಕೆಲವು ಹುಡುಗರುಗಳನ್ನ ದಯವಿಟ್ಟು ಡ್ಯೂಟಿ ಆನ್ ಮಾಡಬೇಡಿ ಅಂತಲೂ ಒಂದು ಇದೇನು ಮಾಡಿದ್ರು. ನಮ್ಮ ಬೇಡಿಕೆಗಳು ಇಷ್ಟೇ ಸರ್. ಈಗ ರೇಟ್ ಕಾರ್ಡ್ ಬಂದು 5 ವರ್ಷದಿಂದ ಆಗ ರೇಟ್ ಕಾರ್ಡ್ ಇದ್ದದ್ದು ಒಂದು ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ ಇತ್ತು. ಆಗ ಪೆಟ್ರೋಲ್ ಬೆಲೆ ಬರೀ 75ರಿಂದ 78 ರೂಪಾಯಿ ಇತ್ತು. ಈಗ ಅದೇ 5 ವರ್ಷ ಆಗಿದೆ, ಪೆಟ್ರೋಲ್ ಬೆಲೆ 101 ರೂಪಾಯಿ ಬಂದಿದೆ. 101 ರೂಪಾಯಿ ಆದರೆ ಈಗ ನಮ್ಗೆ ಕೊಡ್ತಿರೋದು ಕಿಲೋಮೀಟ್ರಿಗೆ ಬರೀ 5 ರೂಪಾಯಿ. ಆಮೇಲೆ ಕಿಲೋಮೀಟ್ರಲ್ಲಿ ನಮಗೆ ವೇರಿಯೇಷನ್ ಜಾಸ್ತಿ ಇದೆ. ಇಲ್ಲಿ 4 ಕಿಲೋಮೀಟರ್ ತೋರಿಸೋ ಅಲ್ಗೋ ನಮಗೆ 4.5 5 ಕಿಲೋಮೀಟರ್ ತೋರಿಸೋದು. ಆಮೇಲೆ ಫಸ್ಟ್ ಮೈಲು ಲಾಸ್ಟ್ ಮೈಲ್ ಅಂತ ಇರುತ್ತೆ. ಫಸ್ಟ್ ಮೈಲ್ ಅವರು 2 ಕಿಲೋಮೀಟರ್ ತೋರಿಸಿದ್ರೆ ನಮಗೆ 4 ಕಿಲೋಮೀಟರ್ ಹೇಳ್ಕೊತಾರೆ. ಮತ್ತು ನಾವು ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಕೊಡೋದು 20-22 ರೂಪಾಯಿ. ಏನು ವರ್ಕೌಟ್ ಆಗಲ್ಲ. ಈಗ ಪೆಟ್ರೋಲ್ ಬೆಲೆ ನೋಡಿದಿರಾ, ಪ್ರತಿಯೊಂದು ಉಪಯುಕ್ತ ಬೆಲೆಗಳು ನೋಡಿದಿರಾ. ಈಗ ಏನಂದ್ರೆ ಒಂದು ಸೆಕ್ಯೂರಿಟಿ ಕೂಡ ನಮಗೆ ನಮ್ಮ ಸ್ವಿಗ್ಗಿ ಬಾಯ್ಸ್ಗಳು ಇಲ್ಲ. ತುಂಬ ನೊಂದು ಎಲ್ಲ ಒಂದು 5 ವರ್ಷದಿಂದ ಇವತ್ತುವರೆಗೂ ಸ್ಟ್ರೈಕ್ ಮಾಡಬಾರ್ದು ಅಂತ ಅಂದ್ಕೊಂಡು ಆ ಡಿಪಾರ್ಟ್ಮೆಂಟ್ ವಿರುದ್ಧ ನಾವು ಸ್ಟ್ರೈಕೆ ನಿಂತ್ಕೊಂಡು ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಇದು ಮಾಡ್ಕೊಡ್ತೀವಿ ಅಂತಲೂ ಅವ್ರ ಹತ್ರ ಬರ್ತಿಲ್ಲ. ಇದು ಆಗೋದೇ ಇಲ್ಲ, ರೇಟ್ ಕಾರ್ಡ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಹಂಗೆ ಇಲ್ಲ ಕೆಲವರು ಅಂತಾರೆ ಡ್ಯೂಟಿನೇ ಬಿಟ್ಟು ಹೋಗಿ ಅಂತಾರೆ, ಬೇರೆ ಕಡೆ ನೋಡ್ಕೊಳ್ಳಿ ಅಂತಾರೆ. ಕಷ್ಟ ಆದರೂ ಹೋಗಿ ಅಂತ ಇದ್ದಾರೆ. ಆಮೇಲೆ ಕೆಲವರಿಗೆ ಯಾರು ಆಫ್ ಮಾಡ್ಕೊಂಡವ್ರಿಗೆ ಫೋನ್ ಮಾಡೋದು 110 ರೂಪಾಯಿ ಕೊಡ್ತೀನಿ ಬಂದು ಆನ್ಮೇಲೆ ಐಡಿಗೂ. ಆಮೇಲೆ ಯಾವ್ದಾರು ಒಂದು ಫುಡ್ಡು ಈಗ ಆರ್ಡರ್ ಬಿತ್ತು ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅವ್ರನ್ನ ಡಿಆಕ್ಟಿವೇಟ್ ಮಾಡೋದು ಐಡಿಗಳು. ಹೊಸಬ್ರುಗಳಿಗೆ ತುಂಬ ಆಫರ್ ಕೊಡ್ತಾ ಇದ್ದಾರೆ. ಹೊಸಬ್ರುಗಳು ಇಲ್ಲಿರೋರಿಗೆ ಆರ್ಡರ್ ಕೊಡ್ತಿಲ್ಲ. ಇನ್ನು ಹೊಸಬ್ರುಗಳು ಬಂದರೆ ಆಮೇಲೆ ಥರ್ಡ್ ಪಾರ್ಟಿಗಳು ಸ್ಟಾರ್ಟಾ ಪ್ಯಾಕ್ಸು, ರ್ಯಾಪಿಡೋ ಮತ್ತು ಲೋಡ್ ಶೇರ್ ಇವಕ್ಕೆಲ್ಲ ಆರ್ಡರ್ ಕೊಡ್ತಾರೆ. ಇಲ್ಲಿ ನಮಗೆ ಆರ್ಡರ್ಗಳಿಲ್ಲ, ಅವ್ರು ಕೊಟ್ಬಿಟ್ಟು ಈಗ ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರಲ್ಲ. ಇದಕ್ಕೆ ಏನು ಮಾತಾಡೋದು? ಇದೇ ರೀತಿ ಸೋಮವಾರ ನಾವು ಹೋರಾಟ ಮಾಡ್ಕೊಂಡ್ಬಂದು ಮಂಗಳೂರು ಕಂಟಿನ್ಯೂ ಮಾಡೋದು. KRS ಪಕ್ಷ ಕೂಡ ಬಂದಿದ್ರು, ಕರ್ನಾಟಕ ಹೃದಯ ಬಳಗ ಅವರು ಕೂಡ ಬಂದಿದ್ರು, DPK ಅವರು ಎಲ್ಲ ಪ್ರತಿಯೊಬ್ಬರು ಒಂದು ಮಾತಾಡೋ ಮ್ಯಾನೇಜರ್ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಿಲ್ಲ. ಅಲ್ಲಿರೋರು ಈಗ ಯಾರು ಕೇಳಿದ್ರು ಲೀಗಲ್ ಕಮಿಟಿಯವರು ನಮ್ಗೆ ಗೊತ್ತಿಲ್ಲ ಅನ್ನೋರೆ. ಆಫೀಸ್ ಹತ್ರ ಖುದ್ದಾಗಿ ಎಲ್ಲ ಮಾತಾಡಿದ ಕೆಲವು ವೀಡಿಯೋಗಳು ಅಲ್ಲೇ ಅಪ್ಲೋಡ್ ಆಗಿವೆ, ಎಲ್ಲ ನೋಡಿದ್ದಾರೆ. ಈಗ ಅದಕ್ಕೆ ಅದೇ ಖುದ್ದಾಗಿ ನಾವು ಯಾವತ್ತು ನಾವು ಈ ಶುಕ್ರವಾರ ನಾವು ಲಾಂಚ್ ಮಾಡೋದು 22ನೇ ತಾರೀಕಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ ಠಾಣೆಯಿಂದ. ನನ್ನ ಹೆಸರು ಕಡೆಯಿಂದನೇ ನಾನು ಲಾಂಚ್ ಮಾಡಿದ್ದೀನಿ. ಈಗ ನಾವೇನು ಹೇಳಿದ್ವಿ, ಆಯುಕ್ತ ಕಚೇರಿ ಹತ್ರ ಬಂದಿದ್ವಿ, ಕಾರ್ಮಿಕ ಇಲಾಖೆ ಲೇಬರ್ ಕಮಿಷನ್ ಹತ್ರ. ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಮುಂದೆ ನೋಡೋದೇ ಇಲ್ಲ, ಕಾನೂನುಬದ್ಧವಾಗಿ ಹೋರಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಬಗೆಹರಿಸ್ಕೊಟ್ರೆ ಸಾಕು, ನಮಗೆ ಅಷ್ಟೇ ಸಾಕು. ನಾವು ಇಲ್ಲಿ ಏನು ಬೇರೆ ಏನೂ ಕೇಳ್ತಿಲ್ಲ ನಾವು. ಈಗ ಅವ್ರೇನು ಹೇಳ್ತಾರೆ ಯಾಕೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಈ ಕೆಲವರಿಗೆ ತುಂಬ ಕಮಿಟ್ಮೆಂಟ್ಗಳಿದೆ ಸರ್. ಈಗ ಕೆಲವರಿಗೆ ಪಾಪ ಜೊಮ್ಯಾಟೊ ಬೇರೆ ಐಡಿಗಳು ಇರ್ತವೆ, ಅದು ಹಾಕೊಂಡೇನೋ ಹೊಡ್ತಾರೆ. ಕೆಲವರು ಸ್ವಿಗ್ಗಿ ನಾವು ನಮ್ಸವ್ರೆ ಒಂದು ಮನೆಗೆ 200 ರೂಪಾಯಿ 300 ರೂಪಾಯಿ ಡೈಲಿ 300 ರೂಪಾಯಿ ತೊಗೊಂಡೋಗ್ಲಿ ಅಂದ್ರೆ ಅವ್ರಿಗೆ ಏನು ಸರ್? ಅವ್ರಿಗೆ ಒಂದು ರೇಷನ್ ಇರುತ್ತೆ, ಮನೇಲಿ ಹಾಸ್ಪಿಟ್ಲಿಗೆ ಯಾರು ಹೋಗೋರು ಇರ್ತಾರೆ. ಅವು ಎಲ್ಲರೂ ಕಮಿಟ್ಮೆಂಟ್ ಎಲ್ಲರೂ ತಾವು ಸಾಲ ಮಾಡ್ಕೊಂಡೆ ಅವರು ಸ್ವಿಗ್ಗಿಗೆ ಬಂದಿರೋ ಸರ್. ಸಾಲ ಮಾಡ್ಕೊಂಡು ತೀರ್ಸಕ್ಕಾಗ್ತಾರೆ ಸ್ವಿಗ್ಗಿಗೆ ಬಂದಿದ್ದಾರೆ. ಅವರ ಕಮಿಟ್ಮೆಂಟ್ಗಳು ಕೇಳಿದ್ರೆ ಬರೀ EMIಗಳೇ ಜಾಸ್ತಿ ಇದೆ, ಅವೆಲ್ಲ ಕಟ್ಟಬೇಕು. ಇವ್ರು ಏನು ಮಾಡ್ಕೊಡ್ತಾರಲ್ಲ ನಮಗೆ. ಅಟ್ಲೀಸ್ಟ್ ರೇಟ್ ಕಾರ್ಡ್ ಮಾಡಿದ್ರೆ ಒಂದು ಸ್ವಲ್ಪ ಒಬ್ಬೊಬ್ಬರು 11 ಅವರ್ಸ್ 12 ಅವರ್ಸ್ ಡ್ಯೂಟಿ ಮಾಡ್ತಾರೆ. ಅಂಥವ್ರು ನೋಡ್ತಿಲ್ಲ ಅವರು. ಇವ್ರು ಏನು ಅವ್ರಿಗೆ ಮೈಕೈ ನೋವು ಬರುತ್ತೋ, ಗಾಡಿ ಇಷ್ಟೆಲ್ಲ ಮಾಡ್ತಾರೆ, ಏನು ರೆಸ್ಪಾನ್ಸಿಬಿಲಿಟಿ ಕೊಡ್ತಿಲ್ಲ. ಈಗ ಅವತ್ತೇನು ಮಂಗಳವಾರ ಒಪ್ಕೊಂಡಿದ್ರೆ ಆ ಬೇಡಿಕೆಗಳ ದಯವಿಟ್ಟು ಬಂದು ಈಡೇರಿಸ್ಬಿಟ್ರೆ ಏನಾರು ಒಂದು ಮಾಡ್ಬೋದು ಸರ್. ಅವರು ಏನು ರೆಸ್ಪಾನ್ಸಿಬಿಲಿಟಿ ಕೊಡ್ತಿಲ್ಲ. ಫೋನ್ ನಂಬರ್ಗಳೆಲ್ಲ ಇದೆ, ಖುದ್ದಾಗಿ ಯಾರು ಮಾಡ್ಬಿಟ್ಟು ಬಂದ್ರಪ್ಪ ಹುಡುಗರು ಒಂದು ಕರ್ಕೊಂಡು ಬನ್ನಿ ನಾವು ಮಾತಾಡೋಣ, ಒಂದು ಕಾಂಪ್ರೂವ್ ಆಗೋಣ ಅಂತಲೂ ಕೂಡ ಮಾತು ಬರ್ತಿಲ್ಲ ಅವ್ರ ಹತ್ರ. ಈಗ ಇರೋ ಪರಿಸ್ಥಿತಿಲಿ ಈಗ ಎಷ್ಟಿದೆ ಅಷ್ಟು ಪಾಯಿಂಟ್ ಮಾಡ್ಕೊಳಕ್ಕಾಗಲ್ಲ. ಒಂದು 2 ಅವರ್ ಮಾಡ್ಕೊಡ್ತೀವಿ ಬನ್ನಿರಪ್ಪ ಕಾಂಪ್ರೋ ಆಗೋಣ ಅಂತ ಕೂಡ ಆ ಮ್ಯಾನೇಜ್ಮೆಂಟ್ ನಮಗೆ ತೀರ್ಮಾನ ಮಾಡ್ಕೊಡ್ತಿಲ್ಲ. ನಾವು ಬರೋದು ಸ್ಟ್ರೈಕ್ ಮಾಡೋದು ಹೋಗೋದು, ಇವರು ಇದೇ ಅಟ್ಟ ಅನ್ನೋದು. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮಾಮೂಲಿ ಎಲ್ಲರದ್ದು ಪ್ರೋಟೋಕಾಲ್ ಇರ್ತದೆ, ಆರಾಮಾಗಿ ಎಲ್ಲರಿಗೂ ಫೋನ್ ಮಾಡ್ಕೊತಾರೆ. 110 ರೂಪಾಯಿ ಕೊಡ್ತೀನಿ 50 ರೂಪಾಯಿ ಕೊಡ್ತೀನಿ ಮಡಿ ಅನ್ನೋದು ಆಸೆ ಹುಡ್ಸೋದು. ಈಗ ಇವರು ನಾವು ಬೇರೆ ಲಂಚ ಕೊಡ್ತಿಲ್ಲ, ಈಗ ಸ್ವಿಗ್ಗಿಯರ್ ಬೇರೆ ಲಂಚ ಕೊಡ್ತಿಲ್ಲ, ನಮ್ಮ ಹುಡುಗರಿಗೆ ಲಂಚ ಕೊಡ್ತಿದ್ದಾರೆ. ಯಾರು ನಮ್ಮ ರೈಡರ್ಸ್ ಇದ್ದಾರೆ ಅವ್ರಿಗೆ ಲಂಚ ಕೊಡೋದು. 110 ರೂಪಾಯಿ ಕೊಡ್ತೀನಿ ಬಾಬಡಿ ಅಲ್ಲೇ ಒಕ್ಕಟ್ಟು ಮುಡ್ಬಿಡ್ತಾರೆ ಅವ್ರ ಆಸೆ. ಈಗ ಆಮೇಲೆ ಇನ್ಸ್ಟಾಮಾರ್ಟ್ ಬೇರೆ ಮಾಡಿದ್ರೆ ಈಗ ಪ್ರತಿಯೊಂದುವೆ ಅವ್ರಿಗೆ ಏನೇನು ಬೇಕೋ ಅವ್ರು ಮಾಡ್ತಾಯಿದ್ದಾರೆ. ಈಗ ಒಂದು ಆಫೀಸ್ ಓಪನ್ ಮಾಡ್ಕೊಂಡು ಏನಕ್ಕೆ ಸರ್ ಆಫೀಸ್ ಅದು ರ್ಯಾಲಿ ಮಾಡ್ಕೊಂಡು ಆಫೀಸ್ ಓಪನ್ ಮಾಡೋದು ಏನಕ್ಕೆ ಸರ್? ಅದು ಸ್ಪಂದಿಸ್ತೇವೆ ಆಫೀಸ್ ಏನಕ್ಕೆ ಬೇಕು ಸರ್? ಅದು ಅವ್ರು ಅರ್ಥ ಮಾಡಬೇಕು, ಅರ್ಥ ಮಂದಟ್ಟಬೇಕು. ನಮ್ಮ ಹತ್ರ ಹುಡುಗರು ಇವರು ನಾವು ಇವರು ರೈಡರ್ಸ್ ಇದ್ದರೆ ನಮ್ಗೆ ಹೆಲ್ಪ್ ಆಗುತ್ತೆ, ರೈಡರ್ಸಿಂದಲೇ ನಾವು ಬೆಳೀತಾ ಇರೋದು ಅಂತ ಅರ್ಥ ಮಾಡ್ಕೋಬೇಕು ಸರ್. ಇಲ್ಲಿ ಇವರಲ್ಲ ಸರ್, ಇಲ್ಲಿ ಲೀಗಲ್ ಕಮಿಟರ್ ಮಾಡೋರು ಏನು ಮಾಡೋರು ಸರ್? ಇವರು ಯಾರ್ದು ರೆಸ್ಪಾನ್ಸ್ ಕೊಡ್ತಿಲ್ಲ. ಇವರು ಫೋರ್ಸ್ ಕೊಟ್ಟರೆ ಅಲ್ಲಿ ಮೇಲ್ಗಡೆ ಮಾಡೇ ಮಾಡ್ತಾರೆ, ಇವರೇ ಫೋರ್ಸ್ ಮಾಡ್ತಿಲ್ಲ. ಅವ್ರಿಗೆ ಏನಾರು ಕೇಳೋರೆ ನಮಗೆ ಏನು ಗೊತ್ತಿಲ್ಲ ಕಣಪ್ಪ, ನಮ್ಗೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಕಣಪ್ಪ ಅಂತಾರೆ. ಇದಕ್ಕೆ ಏನು ಮಾಡೋದು ಸರ್? ಯಾರ ಹತ್ರ ಹೋಗೋದು? ನ್ಯಾಯ ಕೇಳಕ್ಕೆ ಯಾರ ಹತ್ರ ಹೋಗೋದು? ನಾವೇನು ಕಾರ್ಮಿಕರಲ್ವಾ? ಖಾಸಗಿ ಅಲ್ಲ ಸರ್, ಇದು ಖಾಸಗಿ ಕಂಪ್ನಿ ಅಂತಾರೆ ಸರ್. ಖಾಸಗಿ ಕಂಪ್ನಿ ಇರೋದು ಎಲ್ಲಿ ಸರ್? ಖಾಸಗಿ ಕಂಪ್ನಿ ನಮ್ಮ ಹತ್ರ ಕಾರ್ಮಿಕರು ಇರ್ತಾನೆ ಸರ್, ಅವರು ಮುಂದೆ ಬರೋದು ಎಲ್ಲಿಂದ ಬಂತು ಸರ್? ಎಲ್ಲಿ ಬಂತು ನ್ಯಾಯಲ್ಲಿ? ಏನಾರು ಮೊಕದ್ದಮೆ ಹೋದ್ರೆ ಏನಾರು ಅವರೇ ಧಮಕಿ ಹಾಕ್ಬಿಡ್ತಾರೆ ನಮಗೆ ಅಂತ ಕಮಿಟಿಯವರು ಇದ್ದಾರೆ. ಅಲ್ಲಿ ಎದುರಿಸ್ತಾರೆ ಸರ್. ಅಲ್ಲಿದ್ದಾರೆ ಮ್ಯಾನೇಜ್ಮೆಂಟ್, ಅಲ್ಲಿ ಯಾರು ಮ್ಯಾನೇಜರ್ ಅಂತಲೇ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ. ಲೋಕ್ ಕೇಳಿದ್ರೆ ಆಫೀಸಲ್ಲಿ ಅವರು ಇನ್ನೊಬ್ರು ಬರ್ತಾರೆ ರೀ ಅನ್ನೋದು, ಅವರು ನಮ್ಮ ಮಗನೇ ನೋಡಿರಲ್ಲ ಅವರು ಮಾತಾಡ್ಸೋದು. ಆಮೇಲೆ ಇನ್ನೊಬ್ರಿಗೆ ಫೋನಲ್ಲಿ ಮಾತಾಡ್ಸೋದು. ಅವರೆಲ್ಲ ಏನು ಸರ್? ಮುಂದೆ ನಿಂತು ಕುಂತ್ಕೊಂಡು ಮಾತಾಡಬೇಕು. ಒಂದು ಜಾಗ ಒಂದು ಫಿಕ್ಸ್ ಮಾಡಿಬಿಟ್ಟು ಒಂದು ಬ್ರೀಫಾಗಿ ಅಟ್ಲೀಸ್ಟ್ ಎಲ್ಲ ಕಲ್ಬಿಟ್ಟು ನೋಡ್ರಪ್ಪ ಈ ಥರ ಸಮಸ್ಯೆಗಳಿದೆ ಬನ್ನಿ ಮಾತಾಡಿ ಅಂತಲೂ ಕೂಡ ಬಂದು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದರೆ ನಾವು ಸ್ವಿಗ್ಗಿ ಹುಡುಗರು ಎಲ್ಲಿ ಹೋಗ್ಬೇಕು ಸರ್? ಈಗ ನಮ್ಮದು ಒಂದೇ ಅಂತಲ್ಲ, ಇವತ್ತು ನಾವು ಸ್ವಿಗ್ಗಿಯರು ನಾವು ಇದು ಮಾಡ್ತಾಯಿದ್ದೀವಿ, ಮುಂದಕ್ಕೆ ಬೇರೆ ಎಲ್ಲರಿಗೂ ಆಗುತ್ತೆ ಸರ್ ಇದು ಪ್ರಾಬ್ಲಮ್ಮು. ಈಗೆಲ್ಲ ಹೊಸಬ್ರಿಗೆ ಆಸೆ ಕೊಟ್ಬಿಟ್ಟು ಕರ್ಸ್ಕೋತಾರೆ.
ಬನ್ನಿ ನಿಮ್ಗೆ 4,000 ಬೋನಸ್ ಕೊಡ್ತೀನಿ 10,000 ಬೋನಸ್ ಕೊಡ್ತೀನಿ ಅಂತ ಕರ್ಸ್ಕೊತಾರೆ. ಕರ್ಸ್ಕೊಂಡಂಗೆ ಏನು ಮಾಡ್ತಾರೆ, ಅವ್ರಿಗೆ ಈಗ ಗೊತ್ತಾಗಲ್ಲ, ಸ್ಟಾರ್ಟಿಂಗ್ ಗೊತ್ತಾಗಿರುತ್ತೆ, ಮುಂದೆ ಏನು ಮಾಡ್ತಾರೆ ಅಂತ 2 ದಿನ ಆಸೆ ತೋರಿಸ್ತಾರೆ, ತಿರ್ಗಾ 1 ತಿಂಗಳು ಅದೇ ತಿರ್ಗಾ ಅವ್ರಿಗೂ ಕಡೆ ಮಾಡ್ತಾರೆ. ಇದು ಏನಂತ ಗೊತ್ತಾ ಸರ್, ಅದೇನಂತಾರಲ್ಲ, ಬೇಲಿ ಹಾಕಿದ್ರೆ ಹೊಲಕ್ಕೆ ಬೇರೆನೇ ಎದ್ದು ಹೊಲ ಮೇಯ್ತು ಅನ್ನಂಗೆ ಇವ್ರು ಮಾಡ್ತಾರೋ ಕೆಲಸ ಇದು. ಬೇಲಿ ಹಾಕಿದ್ರೆ ಹೊಲಕ್ಕೆ ಬೇರೆನೇ ಎದ್ದು ಹೊಲ ಮೇಯ್ತು ಅನ್ನಂಗೆ ಇವ್ರು ಮಾಡ್ತಾರೋ ಕೆಲಸ ಇದು.